ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ಈ 5 ರಾಜ್ಯಗಳ ಚುನಾವಣೆಯಿಂದ ಒಂದಂತೂ ಸ್ಪಷ್ಟ, ಏನಪ್ಪ ಅಂದ್ರೆ ಪ್ರಾದೇಶಿಕ ಪಕ್ಷಗಳೆಲ್ಲ ನಿರ್ನಾಮ ಅಲ್ವಾ? ಇನ್ನೂ ಅದಾವಂತೀರ. ಮಮತಾ ದೀದಿನ ಮತ್ತೆ ಮರಳಿ ಗೆಲ್ಲಬೇಕಾಗಿದ್ರೆ ಮತ್ತೆ ಹೋರಾಟ ಗೆಲ್ಲಬೇಕಾಗ್ತದೆ. ಹೋರಾಡುವ ವಯಸ್ಸು ಅಲ್ಲದೆ ಹೋದರೂ ಹೋರಾಡುವ ಮನಸ್ಸು ಮಾತ್ರ ಅದಲ್ಲ, ಇಲ್ಲಂತಲ್ಲ. ಆಲ್ರೆಡಿ ಅದು ನಾವು ನೋಡ್ತಾ ಇದ್ದೀವಿ. ಸೋಲಿನ ನಂತರ ನೀಡಿದಂಥ ಪ್ರತಿಕ್ರಿಯೆಯಿಂದ ಅವ್ರು ಹೋರಾಟಕ್ಕೆ ಸಿದ್ಧಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇ ಕಾಲಕ್ಕೆ ಎರಡನೇದ್ದು ಕೇಜ್ರಿವಾಲರ ಆಮ್ ಆದ್ಮಿ ಪಕ್ಷ ಪಂಜಾಬ್ದಲ್ಲಿ ಉಳಿಯುತ್ತಾ ಬಹಳ ದಿನಗಳವರೆಗೆ ಬರುತ್ತಾ ಅದಕ್ಕೆ ಆರ್ಥಿಕ ಮೂಲಗಳು ಏನಾದರೂ ಇದ್ದಾವ ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಅದು ಸಹಿತ ಅನಿವಾರ್ಯವಾಗಿ ಬೀದಿ ಕಾಲಕ್ಕೆ ಇಳಿಯುವಂಥ ಪ್ರಸಂಗ ಬಂದಿರ್ತದೆ. ಇವತ್ತು ಎರಡು ಪ್ರಮುಖವಾದ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು. ಇನ್ನು ಉಳಿದಿದ್ದು SP ಮತ್ತು RJD ಸುನ್ನಾಗ್ಯದ. ಅಲ್ಲಂತ ತೇಜಸ್ವಿ ವ್ಯಕ್ತಿತ್ವನ ಉಳಿದಿಲ್ಲ. ಅದರಲ್ಲೂ ಲಾಲೂ ಪ್ರಸಾದ್ ಯಾದವ್ ಮಾಡಿದಂಥ ಒಂದು ಯಾವುದೋ ಕಾಲದ ಭ್ರಷ್ಟಾಚಾರ ದೊಡ್ಡದಾಗ್ಯದ. ಇನ್ನುಳಿದವ್ರಿಗೆ ಮಾಡುವಂಥ ಈಗ ಮಾಡುತ್ತಿರುವಂಥದ್ದೆಲ್ಲ ಸಣ್ಣದಾಗ್ತಾಯಿದೆ. ಅದರಲ್ಲೂ ವಿರೋಧ ಪಕ್ಷಗಳು ಮಾಡುವಂಥ ಸಣ್ಣ ಭ್ರಷ್ಟಾಚಾರ ದೊಡ್ಡದು ಕಾಣ್ತದೆ. BJPಗರು ಅಥವಾ ಅದು ಸಂಬಂಧಿಸಿದವರು ಮಾಡಿದ್ದು ಲುಪ್ತಾಗಿ ಹೋಗ್ತದೆ. ED ಮತ್ತು CBI ಈಗ ಮಾಡುತ್ತಿರೋ ದಾಳಿಗಳ ಸಾಕ್ಷಿ. ಅದನ್ನು ಬಿಟ್ಟು ಬೇರೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ. ಇನ್ನು ಉಳಿದು ಏನಪ್ಪ, ಪ್ರಾದೇಶಿಕ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಒಂದು 2 ರಾಜ್ಯಗಳಲ್ಲಿತ್ತು. ವೆಸ್ಟ್ ಬೆಂಗಾಲದಲ್ಲೇ ನಮ್ಮ ಮಮತಾ ಬ್ಯಾನರ್ಜಿ ಅವರು ಕಸ್ಕೊಂಡ್ರು. ಇವತ್ತು ಕೇರಳದಿಂದ UDF ಬಂದ ಅಲ್ಲಿಯೇ ಪಿಣರಾಯಿ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ, CPM ಸರ್ಕಾರ ಔಟ್ ಆಗ್ಯದ. ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಎಲ್ಲನೂ ಇವತ್ತು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಸ್ಥಿತಿಗೆ ಬಂದಿದ್ದಾವೆ. ಮಹಾರಾಷ್ಟ್ರದಲ್ಲ ಶಿವಸೇನೆ ಆಗಿರ್ಬೋದು ಮತ್ತಿನ್ನುಳಿದಾಗಿರ್ಬೋದು ಎಲ್ಲರೂ ಹೆಚ್ಚು ಕಡಿಮೆ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮುಂದೆ ನಮ್ಮ ಶರದ್ ಪವಾರ್ ಪಕ್ಷನು NCP ಅಲ್ಲೊಂದಿಲ್ಲೊಂದೇನೋ ಮಿಂಚು ಮರೆಯಾಗಿ ಹೋಗ್ಬಿಡುವಂಥದ್ದು. ಯಾವ ಉಳಿದಿದ್ದಾವೆ? SP ನಮ್ಮ ಸಮಾಜವಾದಿ ಪಕ್ಷ, ನಮ್ಮ ಅಖಿಲೇಶ್ ಯಾದವ್ ಅವ್ರ ತಂದೆಯವರಿದ್ದಾಗ ಒಂದಿಷ್ಟು ಪವರ್ಫುಲ್ ಆಗಿತ್ತು. ಇವತ್ತು ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಇದೆಯಾ ಅಂತೇಳಿ ಅಲ್ಲೂ ಅಧಿಕಾರ ಕಳ್ಕೊಂಡದ. ಉಳಿದಿದ್ದು ಯಾವುದಪ್ಪ? ಅದೇ ಕಾಲಕ್ಕೆ ನಮ್ಮ ಇವರು ಇನ್ನೊಬ್ಬರು ಯಾರಪ್ಪ ಅಂತಂದ್ರೆ ನಮ್ಮ ಬಹುಜನ ಪಕ್ಷದ ಮಾಯಾವತಿ ಅವರು ಇದ್ದು ಇಲ್ದಂಗೆ ಆಗಿ ಹೋಗ್ಬಿಟ್ಟದ. ಯಾವ ಪಕ್ಷ? ನಿತೀಶ್ ಕುಮಾರ್ ಅವರ ನಮ್ಮ ಏನಪ್ಪ ಅಂತಂದ್ರೆ JDU ಇಲ್ದಂಗೆ ಆಗ್ಯದ. ಮತ್ತು ದೇವೇಗೌಡರ ಪಕ್ಷ ಅದು 17, 16, 17, 19 ಬಂದಿದ್ದದ. ಇವತ್ತು ಅದು ಒಂದು ಅಳಿವಿನ ಅಂಚಿಗೆ ಬಂದಿದ್ದಾವೆಲ್ಲನೂ. ಇವೆಲ್ಲ ಯಾಕೆ ಹಿಂಗಾಯಿತು ಅಂತಂದ್ರೆ ಹೆಚ್ಚು ಕಡಿಮೆ ಎಲ್ಲನೂ ಈ ಪ್ರಾದೇಶಿಕ ಪಕ್ಷಗಳು ಕೌಟುಂಬಿಕ ರಾಜಕಾರಣಕ್ಕೆ ಬಲಿಯಾಗಿದ್ದರಿಂದಾಗಿ ಹೆಚ್ಚು ಕಡಿಮೆ ಇವತ್ತಿನ ನಾಶದ ಅಂಚಿಗೆ ಬಂದಿದ್ದಾವೆ. ಆದರೆ ಇವತ್ತು BJP ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಜೀವಂತಿಗೆ ಹಿಡಿದಿದ್ದರೆ ಇಲ್ಲೂ ಕಾಂಗ್ರೆಸ್ಸಲ್ಲಿ ವಂಶ ಪಾರಂಪರ್ಯ ಇದ್ದರೂ ಸಹಿತ ಕಾಂಗ್ರೆಸ್ಸಿಗೆ ಸ್ವತಂತ್ರ ಹೋರಾಟ ಮಾಡಿದಂಥ ಒಂದು ಇತಿಹಾಸ ಇರೋದರಿಂದ, ಬಹುವರ್ಷಗಳ ಇತಿಹಾಸ ಇರೋದರಿಂದ ಇನ್ನೂ ಸ್ವಲ್ಪ ಜೀವಂತಿಕೆ ಒಂದು 4 ರಾಜ್ಯಗಳಲ್ಲಿ ಇವತ್ತು ಉಳಿಸ್ಕೊಂಡದ. ಇನ್ನು BJPಗೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. RSS ಬೆಳೆದಿದ್ದ ದೊಡ್ಡ ಆಲದ ಮರ, ಅದರ ಅಡಿಯಲ್ಲಿ ಬಂದಂಥ BJP ಇವತ್ತು ದೇಶದ ಹೆಚ್ಚು ಕಡಿಮೆ ಎಲ್ಲ ಕಡೆಯೂ ತನ್ನ ಕೇಸರಿಯನ್ನು ಬೆಳೆಸ್ತಾ ಇದೆ. ಅಂದ್ರೆ 2 ಪಕ್ಷಗಳು 2 ಪಾರ್ಟಿ ಸಿಸ್ಟಮ್ ಬರ್ತಾ ಇದೆಯಾ ಈ ದೇಶಕ್ಕೆ ಅಂತೇಳಿ ನಾವಿನ್ನು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಬಹುಪಕ್ಷೀಯ ಈ ಒಂದು ಏನು ವ್ಯವಸ್ಥೆ ಬಂದಿತ್ತು ಅದು ನಿರ್ನಾಮ ಆಗ್ತಾ ಇದೆ ಅಂತ. ಇವತ್ತು ಕಮ್ಯುನಿಸ್ಟರು ದಂಡಿಗಿತ್ತಾ ಇದ್ದಾರೆ. ಕೇಜ್ರಿವಾಲ್ ಗ್ಯಾರಂಟಿ ಇಲ್ಲ, ಎಷ್ಟು ಮಟ್ಟಿಗೆ ಯಶಸ್ವಿಯಾಗ್ತಾರೆ ಗೊತ್ತಿಲ್ಲ. ಅವ್ರ ಬೆಂಬಲಿಗರು ಶ್ರೇಷ್ಠ ನಾಯಕರು ಅವ್ರ ಜೊತೆಗೆ ಇಲ್ಲಿ ಇವತ್ತು ಎಲ್ಲರನ್ನೂ ಕಳ್ಕೊಂಡಿದ್ದಾರೆ ತಮ್ಮ ಅಹಂಕಾರದಿಂದಾಗಿ. ಮಮತಾ ಬ್ಯಾನರ್ಜಿ ಅವರು ಸಹಿತ ಅಂಥ ಪರಿಸ್ಥಿತಿ ಆಗಿಬಿಟ್ಟದ. ಅವರು ನಾನೇ ಬಂಗಾರಿ, ನನ್ನ ಬಿಟ್ಟರೆ ಬೇರೆ ಇಲ್ಲ ಅಂತೇಳಿ ಕಳೆದ 15 ವರ್ಷಗಳಿಂದ ಏನು ಮಾಡಿ ತೋರಿಸೋ ಜನರಿಗೆ ಬೇಕಾದಂಥ ಆಡಳಿತ ಕೊಟ್ರ ಅಂದಾಗ ಒಬ್ಬ ವ್ಯಕ್ತಿ ಒನ್ ಮ್ಯಾನ್ ಶೋ ಇರೋದ್ರಿಂದಾಗೆ ಈ 15 ವರ್ಷ ಅವ್ರ ಸಾಧನೆ ಏನು ಅಂದ್ರೆ ತಾವು ಸ್ವತಃ ಗೌರ್ಮೆಂಟ್ ನಡೆಸಿ ಸಹಿತ ಬೀದಿಗಳಿಗೆ ಹೋರಾಟ ಮಾಡುವಂಥ ಒಂದು ಹೋರಾಟದ ಪರಂಪರೆಯನ್ನು ಬಿಟ್ಟರು ವಿನಃ ಅವರು ಜನಕ್ಕೆ ಬೇಕಾಗುವಂಥ ಒಂದು ಏನೋ ಉಳಿದ ರಾಜ್ಯದಾಗ ಹೆಂಗೆ ಕೊಡ್ತಾರೆ ಅದಕ್ಕೆ ಕೊಟ್ಟರು. ವಿಶಿಷ್ಟವಾಗಿ ನೆನಪಿಡುವಂಥದ್ದು ಏನೂ ಕೊಡಲಿಲ್ಲ ಅನ್ನೋದು ನಾವು ಗಮನಿಸಬೇಕಾಗ್ಯದ. ಎಲ್ಲದಕ್ಕೂ ಹೌದು BJPನ ವಿರೋಧ ಮಾಡೋಣ ಇಲ್ಲಂತಲ್ಲ, ತಾತ್ವಿಕವಾಗಿ ಮತ್ತೊಂದು ದೃಷ್ಟಿಯಿಂದ ಅವರಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮೆಚ್ಚಬೇಕಾಗ್ತದೆ. ಏನು ಕೊಟ್ಟರು
ಅದು ಬೇರೆ ವಿಷಯ. ಬಿ ಜೆ ಪಿ ಏನು ಕೊಟ್ಟಿತ್ತು ಕಳೆದ 12 ವರ್ಷಗಳಿಂದ ಅನ್ನುವಂಥದ್ದು ಮತ್ತೆ ಮುಂದೆ ಚರ್ಚೆ ಆಗುವಂಥದ್ದು. ಬಟ್ ಪ್ರಾದೇಶಿಕ ಪಕ್ಷಗಳು ಏನು ಕೊಟ್ಟು ಅನ್ನುವಂಥದ್ದು ಪ್ರಶ್ನೆ ಬಂದು ನಿಂತದ್ದು. ಅಟ್ಲೀಸ್ಟ್ ಇವತ್ತು ಆಮ್ ಆದ್ಮಿ ದಿಲ್ಲಿಯಲ್ಲೇ ಮತ್ತು ಪಂಜಾಬ್ದಲ್ಲೇ ಶಿಕ್ಷಣ ಮತ್ತು ಅದೇ ನೀರ, ಎಲೆಕ್ಟ್ರಿಸಿಟಿ ಫ್ರೀ ಕೊಡೋ ಜೊತೆ ಹೆಣ್ಮಕ್ಳು ಒಂದು ಸ್ವಲ್ಪ ಹಣ ಕೊಡುವಂಥ ಕೆಲಸ ಮಾಡಿದ್ದಾರೆ. ಆರೋಗ್ಯ ಬಗ್ಗೆನೂ ಮೊಹಲ್ಲಾ ಕ್ಲಿನಿಕ್ ಅಂತ ಅಥವಾ ಹಳ್ಳಿಗೆ ಪ್ರತಿ ಹಳ್ಳಿಗೂ ಪಂಜಾಬ್ದಲ್ಲೇ ಈ ಒಂದು ಕ್ಲಿನಿಕ್ ತೆಗೆದು ಎಲ್ಲರಿಗೂ ಔಷಧಿ ಗುಳಿಗೆ ಮುಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವೊಂದಿಷ್ಟು ಕಣ್ಣಿಗೆ ಕಾಣುವಂಥವರೇ ಇದಾವೆ. ಮಮತಾ ಬ್ಯಾನರ್ಜಿ ಅವ್ರದ್ದು ಏನು ಕಣ್ಣಿಗೆ ಕಾಣುವಂಥ 15 ವರ್ಷ ಆಡಳಿತದಲ್ಲೇ ಅಂತೇಳಿ ಏನೋ ಕೆಲವೊಂದು ಏನು ಕೊಟ್ಟಿರ್ಬೋದು, ಗ್ಯಾರಂಟಿ ಮತ್ತೇನು ಕೊಟ್ಟಿರ್ಬೋದು. ಜನನೂ ನಂಬೆ ಅವ್ರು ವೋಟು ಹಾಕಿದ್ದಾರೆ. ಕೆಲವೊಂದು ಅಡ್ಮಿನಿಸ್ಟ್ರೇಷನ್ ಅಡ್ಡಿ ಇಲ್ಲ ಅಂತ ನಾವು ಹೇಳ್ಬೋದು. ಬಟ್ ಒಂದು ನೆನಪಿಡುವಂಥದ್ದು ಏನು ಮಾಡಿದ್ದಾರೆ ಅನ್ನೋದು ಇವತ್ತು ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಇವತ್ತು ಹೆಚ್ಚು ಕಡಿಮೆ ಈ ಪ್ರಾದೇಶಿಕ ಪಕ್ಷಗಳು ಪ್ರತಿಯೊಂದು ಶರದ್ ಪವಾರ್ ಆಯಿತು, ಹೇಳಿಲ್ಲ ನಿಮಗೆ, ಶರದ್ ಪವಾರ್ ಆಯಿತು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಉದ್ಧವ್ ಠಾಕ್ರೆ ಅವ್ರದ್ದಾಗಿರ್ಬೋದು, ಶಿವಸೇನೆ ಮತ್ತು ಇನ್ನೊಂದು ನಮ್ಮದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಶಿಂದೆ ಅವ್ರದ್ದಾಗಿರ್ಬೋದು, ಇವರೆಲ್ಲ ಪಕ್ಷಗಳು ಮಹಾರಾಷ್ಟ್ರದಲ್ಲಿ ಕಿತ್ಕೊಂಡು ಹೋಗಿಬಿಟ್ಟು ಉತ್ತರದಲ್ಲಿ ಯಾವ ಪಕ್ಷ ಇವತ್ತು ಉಳಿತಾ ಇಲ್ಲ, JDU ಉಳಿತಾ ಇಲ್ಲ. ಅದೇ ಕಾಲಕ್ಕೆ ನಮ್ಮ ಕರ್ನಾಟಕ JDS ಇವತ್ತು ಹಂತಕ್ಕೆ ಬರ್ತಾ ಇದೆ. ಇನ್ನು ಉಳಿದಿದ್ದು ಏನಪ್ಪ ಅಂತಂದರೆ ಇದು ನೋಡಿ ಇನ್ನೊಂದು ತಮಿಳುನಾಡಿನಲ್ಲೂ ಸಹಿತ ಪ್ರಾದೇಶಿಕ ಪಕ್ಷಗಳು 2 ಇದ್ದು ಈಗ 3ನೇದು ಬಂದ ಅಲ್ಲೊಂದು ಮಾತ್ರ ಉಳಿತಾ ಇದೆ ಅಂತ ಅನ್ನಿಸ್ತಾ ಇದೆ. ತಮಿಳುನಾಡನ್ನು ಬಿಟ್ಟರೆ ಉಳಿದ ಎಲ್ಲ ರಾಜ್ಯಗಳಲ್ಲೂ ಹೆಚ್ಚು ಕಡಿಮೆ ಅಪೋಸಿಷನ್ ಇವೇನು ಪ್ರಾದೇಶಿಕ ಪಕ್ಷಗಳಿದ್ದಾವೆ ಇವು ಇನ್ನೊಬ್ಬ ಆಡಳಿತಾರೂಢ ಪಕ್ಷ ಇರುವುದಂಥ ಪಕ್ಷಗಳ ಜೊತೆ ಕೆಲಸ ಮಾಡ್ಕೊಳ್ಳಿಲ್ಲ. ನಮ್ಮಿಂದ ಎಲ್ಲ ಅನ್ನುವಂಥದ್ದು ಬಂದುಬಿಟ್ರು. ಇವತ್ತು SP ನಮ್ಮ ಅಖಿಲೇಶ್ ಯಾದವ್ ಇರ್ಬೋದು, ಮಮತಾ ಬ್ಯಾನರ್ಜಿ ಅವರಂತೂ ಈ ಕಾಂಗ್ರೆಸ್ಸನ್ನು ಕೈಯಿಂದ ಅಲ್ಲ ಕಟ್ಟಿಯಿಂದ ಸಹಿತ ಮುಟ್ಲಿಕ್ಕೆ ಹಿಂದೆ ಮಾಡಿದರು. ನಿತೀಶ್ ಕುಮಾರ್ ಅವರು ಯಾವ ಸಲ ಕಾಂಗ್ರೆಸ್ ವಿರೋಧ ಮಾಡ್ತಾರ ಬಂದರು. ಕೊನೆಗೆ ಬಂದು ಹತ್ತಿದ್ದು ಏನಾಯ್ತಪ್ಪ ಅಂತಂದ್ರೆ ಆ ಪಕ್ಷಗಳು ನಿರ್ನಾಮ ಆಗ್ತಾ ಹೊರಟಿದ್ದೇವೆ. ಇವತ್ತು ಮಮತಾ ಬ್ಯಾನರ್ಜಿ ಅವರು ಭಾಳ ಮಾಡಿ ಹೋರಾಟ ಮಾಡಿ ಕೆಲವು ಜನ ಜಗ್ಗಿಸ್ಬೋದೇನೋ, ಆದರೆ ಹೋರಾಟವನ್ನು ಹೆಂಗೆ ಮನಸ್ಬೇಕು ಏನು ಮಾಡಬೇಕು ಅನ್ನೋದ್ರಲ್ಲೇ BJP ಮಾಹಿರದ ಬುದ್ಧಿವಂತರಿದ್ದಾರೆ. ಸಾಕಷ್ಟು ಅಧಿಕಾರದ ಎಲ್ಲಕ್ಕಿಂತ ಹೆಚ್ಚಿಗೆ ಇಡೀ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಕೈಲಿಲ್ಲ, ಫೋರ್ಸ್ ಅವ್ರ ಕೈಲಿಲ್ಲ, ಆರ್ಮಿ ಅವ್ರ ಕೈಲಿಲ್ಲ, ಪೊಲೀಸ್ ಅವ್ರ ಕೈಲಿಲ್ಲ. ಏನು ಬೇಕಾದ್ರೆ ಮಾಡ್ಬೋದು ಅನ್ನೋ ಸಾಕ್ಷಿ ಇವತ್ತು ವೆಸ್ಟ್ ಬೆಂಗಾಲ್ ಗೆದ್ದಿದ್ದೆ ಒಂದು ದೊಡ್ಡ ಸಾಕ್ಷಿ. SIR ತೊಗೊಂಡು ಬಂದರು. ಅದೇ ಕಾಲಕ್ಕೆ ಇದು ಏನಪ್ಪ ಈ ಅದೇ ಕಾಲಕ್ಕೆ ನಮ್ಮ ಏನು EVMಗಳನ್ನು ಬಳಸಿದ್ರು. ಎಲ್ಲ ಕಡೆಗೂ ಸಫಿಷಿಯೆಂಟಾಗಿ BB ಪ್ಯಾಡ್ಗಳನ್ನು ಬಳಸಲಿಲ್ಲ ಅನ್ನೋ ಸಹಿತಲ್ಲಿ ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಪ್ರಾದೇಶಿಕ ಪಕ್ಷಗಳು ಭಾರತದಿಂದ ಮಾಯ ಆಗುವಂಥವದವ. ಇನ್ನು ಉಳಿದಿದ್ದು ಕಾಂಗ್ರೆಸ್ ಅಂತ ಒಂದೇನು ಕಾಣಲಿಕ್ಕತ್ತದ, ಅದು ಎಂದು ಮಾಯ ಆಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಒಳಜಗಳಿದ್ದಾವೆ, ಏನೆಲ್ಲ ಇದ್ದಾವೆ. ಕರ್ನಾಟಕದಲ್ಲಿ ನೋಡ್ರಿ ಈಗ ಎಲೆಕ್ಷನ್ ಮುಗಿದ ತಕ್ಷಣ ಶುರುನ ಸಿದ್ದರಾಮಯ್ಯ ನಾ ಮುಖ್ಯಮಂತ್ರಿ, DKC ನಾ ಮುಖ್ಯಮಂತ್ರಿ ಶುರು. ಇದು ಸಹಿತ ನಾಳೆ 2022 ಚುನಾವಣೆಯಲ್ಲಿ ಇವರು ವೈರಿ ಆಗೋದಿಲ್ಲ, 2 ಮಾತೇ ಇಲ್ಲ. ಆದರೆ ಇಲ್ಲಿರೋ ಮುಖ್ಯ ವಿಷಯ ಏನಪ್ಪ ಅಂತಂದ್ರೆ ನಾವೀಗ ಮೇನ್ ಚಿಂತಿಸಬೇಕಾಗಿದ್ದು ಈ ದೇಶದಿಂದ ಥರ್ಡ್ ಫ್ರಂಟ್ ಅಂತಿತ್ತಲ್ಲ ಹಿಂದೆ ಮಾಡಿದ್ದು, ಜನತಾ ಪಕ್ಷ ಇರ್ಬೋದು, ಜನತಾ ದಳ ಇರ್ಬೋದು, ಒಟ್ಟು ಜನತಾ ಪರಿವಾರ ಏನು ಮಾಡಿತ್ತು ಥರ್ಡ್ ಫ್ರಂಟ್ ಇವತ್ತು ನಿರ್ನಾಮವಾಗಿ ಹೋಗುವಂಥ ಕಾಲ ಬರ್ತಾ ಇದೆ. ಕಾಂಗ್ರೆಸ್ನಿಂದ ಹುಟ್ಟಿದಂಥ ತೃಣಮೂಲ ಕಾಂಗ್ರೆಸ್ ಮರೆಯಾಗಿ ಹೋಗುವಂಥ ಕಾಲ ಬರ್ತಾ ಇದೆ ಏನೋ. ಅದೇ ಕಾಲಕ್ಕೆ ಶರದ್ ಪವಾರರ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅಂತ ಅವ್ರು ಮಾಡ್ಕೊಂಡಿದ್ರು, ಅದು ಇವತ್ತು ನಾಶ ಆಗುವಂಥ ಸ್ಥಿತಿ ಬಂತು NCP. ಇನ್ನು ಅದೇ ಕಾಲಕ್ಕೆ ನಮ್ಮ ಶಿವಸೇನೆ 2 ಇದ್ದಾವೆ ಇವತ್ತು, ಉದ್ಧವ್ ಠಾಕ್ರೆ ಮತ್ತು ಇನ್ನೊಂದು ಶಿಂದೆ ಅವರು, ಅದು ನಾಶ ಆಗುವಂಥ ಹಂತಕ್ಕೆ ಬಂದಿದ್ದಾವೆ. ಅಂದ್ರೆ ಪ್ರಾದೇಶಿಕ ಪಕ್ಷಗಳನ್ನು ನಮ್ಮ BJP ವಿಶೇಷವಾಗಿ ಎಲ್ಲನೂ ದಂಡಿಗೆ ಸರಿಸ್ತಾ ಇದೆ. ಯಾಕಂದ್ರೆ ಇವತ್ತು NDAದಲ್ಲಿದ್ದವ್ರು ನಾಳೆ ಅವ್ರು ದಂಡಿಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲಿಯೂ ಪ್ರಾದೇಶಿಕ ಪಕ್ಷಗಳು ಹೆಚ್ಚಿಗಿದ್ದಾರೆ, ಅವರು ಹೋಗೋ ಸಾಧ್ಯತೆಗಳಿದ್ದಾವೆ. ನಿತೀಶ್ ಕುಮಾರ್ದಂತೆ ಮುಗ್ದಂಗೆ ಆದಂಗೆ ಆಯಿತು, ಅವ್ರ ಜೊತೆಗಾರೆಲ್ಲ ಹೆಚ್ಚುಗಳು BJPಗೆ ಮರ್ಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು RJD ಅಲ್ಲಿಂದ ಮುಗಿದೋಗ್ಬಿಡುತ್ತೆ. ಬಿಹಾರದಲ್ಲಿ ಏನೂ ಉಳಿದಿಲ್ಲ. ತೇಜಸ್ವಿ ಯಾದವ್ ಅವ್ರದ್ದು ಇನ್ನೇನಿದ್ರು ದಕ್ಷಿಣದಲ್ಲಿ ತಮಿಳುನಾಡಿನಿಂದ ಒಬ್ಬ ವಿಜಯ್ ಅನ್ನುವಂಥವ್ರು ಎದ್ದು ಬಂದಿದ್ದಾರೆ. ಅವ್ರು ಎಷ್ಟು ವರ್ಷ ತಡೀತಾರೆ, ಏನು ಮಾಡ್ತಾರೆ ಅದು ಮುಂದಿನದು. ಬಟ್ ಇವತ್ತು ಮಾತ್ರ ಬಂದಿದ್ದಾರೆ ಅನ್ನೋದು ಸಮಾಧಾನ. ಅಲ್ಲೊಂದು ಬಿಟ್ಟರೆ ತಮಿಳುನಾಡೊಂದು ಬಿಟ್ಟರೆ ಉಳಿದ ಕಡೆ ಹೆಚ್ಚು ಕಡಿಮೆ ಎಲ್ಲ ಕಡೆಯ ಪ್ರಾದೇಶಿಕ ಪಕ್ಷಗಳು ಇವತ್ತು ಅಂತ್ಯದ ಅಥವಾ ಅವಸಾನದ ಹಂತ ಬಂದಿದ್ದಾವೆ. ಇದ್ರ ಭವಿಷ್ಯ ಏನು ಅನ್ನೋದು ದೊಡ್ಡ ಪ್ರಶ್ನಾರ್ಹ. ಇದಕ್ಕೆ ಉತ್ತರ ಕಾಲು ಹೇಳಬೇಕು. ಆದರೆ ಇವತ್ತು ಮಮತಾ ಅವ್ರ ಮುಂದೆ ಮತ್ತು ಕೇಜ್ರಿವಾಲ್ ಅವ್ರ ಮುಂದೆ ಇಬ್ಬರು ಗಟ್ಟಿಗರಿದ್ದಾರೆ, ಹೋರಾಟಗಾರಿದ್ದಾರೆ, ತಳದಿಂದ ಮೇಲೆ ಬಂದಂಥವ್ರು ಇದ್ದಾರೆ. ಒಂದು ಜನಸಾಮಾನ್ಯ ನೋವು ಅನ್ನಲಿ ಅವ್ರಿಗೆ ಗೊತ್ತಿದ್ದಂಥವ್ರು ಅವ್ರ ಮುಂದಿರುವಂಥ ಹಾದಿ ಇಲ್ಲಿಯ ರೈತರನ್ನು, ಇಲ್ಲಿಯ ದುಡಿಯುವ ವರ್ಗವನ್ನು, ಇಲ್ಲಿಯ ಕೂಲಿ ಕಾರ್ಮಿಕರನ್ನು ಎಲ್ಲರೂ ಒಟ್ಟುಗೂಡಿಸಿ ಅವ್ರಿಗೆ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡೋ ಜೊತೆಗೆ ಅವರೆಲ್ಲರನ್ನೂ ತಮ್ಮ ತೆಕ್ಕೆಗೆ ತೆಗೆದುಕೊಂಡ
ಹೊರಟು ಅದ್ರ ಜೊತೆ ಇದ್ದಿದ್ರಲ್ಲಪ್ಪ ಹೂ ಇಸ್ ದಸ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಏನೂ ಇಲ್ಲ ಅನ್ನೋದು ಏನೋ ಒಂದಿಷ್ಟು ಒಳ್ಳೇದು ಇವತ್ತು ಕಾಂಗ್ರೆಸ್ ಕಾಣ್ತಾ ಇದೆ ಅದನ್ನು ಮುಂದೆ ಹಾಕ್ಕೊಂಡು ಅವ್ರ ಜೊತೆಗೂಡಿ ಹೋದರೆ ಮೋಸ್ಟ್ಲಿ ಏನಾದರೂ ಅದ್ರ ಜೊತೆಗೆ ಈಗ ತಮಿಳುನಾಡಿನ ವಿಜಯ್ ಅವರಂತ ಈಗಾಗಲೇ ಆಹ್ವಾನ ಕೊಟ್ಟಿದ್ದಾರೆ, ನಾನು ಬರ್ತೀನಪ್ಪ ನಿಮ್ಮ ಜೊತೆಗೆ ಅಂತೇಳಿ ಕಾಂಗ್ರೆಸ್ನ ಜೊತೆಗೆ BJP ವಿರೋಧವಾಗಿ ಇವರೆಲ್ಲರೂ ಕೂಡಿದ್ರೆ ಮುಂದಿನ ಭವಿಷ್ಯ. ಮತ್ತು ಮಹಾರಾಷ್ಟ್ರದಲ್ಲಂತೂ ಉದ್ಧವ್ ಠಾಕ್ರೆ ಇದ್ದಾರೆ, ಆದರೆ ಎಷ್ಟು ಮಟ್ಟಿಗೆ ನಿಲ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಸ್ವಲ್ಪ ಅವ್ರದ್ದು ವಯಸ್ಸು ಆಗ್ಯದ, ಪೂರ್ತಿ ದಂಡಿಗೆ ಎತ್ತಿಬಿಟ್ಟಿದ್ದಾರೆ. ಹೀಗಾಗಿ ಈ ದೇಶದ ಪ್ರಾದೇಶಿಕ ಪಕ್ಷಗಳ ಅಂತ್ಯ ಬಂದದ. ಉಳಿದು ಒಂದು 2-3 ಜನರ ಮೇಲೆ ಭರವಸೆ ಅದ. ಒಂದು ಮೊದಲು ಮಮತಾ ಬ್ಯಾನರ್ಜಿ, ಎರಡನೇದಾಗಿ ಕೇಜ್ರಿವಾಲ್, ಇನ್ನುಳಿದ ಈಗ ವಿಜಯ್ ಅಂತ ಉಳ್ಕೊಂಡಿದ್ದಾರೆ. ಇವರೇನಾದರೂ ಹೊಸ ರಕ್ತ, ಹೊಸ ಚಲನೆ ಬಂದ ಭಾರತದ ವಿರೋಧ ಪಕ್ಷಗಳ ಪ್ರಾದೇಶಿಕತೆಯನ್ನು ಉಳಿಸ್ತದನ ಅಥವಾ ಪ್ರಾದೇಶಿಕ ಪಕ್ಷಗಳು ನಿರ್ನಾಮವಾಗಿ ಹೋಗ್ತಾವೆ ಅನ್ನೋದನ್ನು ಮುಂದಿನ 2029 ಏನಾಗಬಹುದು. ಯಾಕಂದರೆ 28, 29, 21 ಮತ್ತು ಲೋಕಸಭಾ ಚುನಾವಣೆ ಬರ್ತಾರೆ. ಆ ಸಂದರ್ಭದಲ್ಲಿ ಪೂರ್ತಿಯಾಗಿ ನಿರ್ನಾಮ ಆಗ್ತಾವ ಅಥವಾ ಕೇಜ್ರಿವಾಲ್ರು, ಮಮತಾ ಅವರು ಇನ್ನುಳಿದವರು ತಮ್ಮ ತೆಕ್ಕಿಗೆ ತೆಗೆದುಕೊಂಡು ಹೋರಾಟ ಮಾಡ್ತಾ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ತಾರೆ. ಇವೆರಡು ಇವತ್ತು ಮುಖ್ಯ ಪ್ರಶ್ನೆ ಅಂತ ಹೇಳ್ತಾ, ಅದೇ ಕಾರಣ ಕನಿಷ್ಠ ಸಹಿತ ಅವರು ನಿರ್ನಾಮ ಆಗಿದ್ದಾರೆ. ಒಂದಿತ್ತು ಅಕ್ಕ ಇಲ್ಲ ನಮ್ಮ ಯಾವುದು ಪಶ್ಚಿಮ ಬಂಗಾಳ ಇತ್ತು, ಇನ್ನೊಂದು ಕೇರಳ ಇತ್ತು, ಎರಡೂ ಕಡೆಯಿಂದ ಹೋಗಿಬಿಟ್ಟಿದ್ದಾರೆ. ಈಗ ಅವ್ರದ್ದು ಮುಂದಿನ ಗತಿ ಏನು ಅನ್ನೋ ಸಹಿತ ಇವತ್ತು ಅವರು ವಿಚಾರ ಮಾಡುವಂಥ ವಿಷಯ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಬೇಡಿ. 16 ನ್ಯೂಸ್ ಅಂತ ತಿಳಿಸಿದ್ದಾರದು ಸತ್ಯದಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.